press the bell icon on the YouTube app and never miss another update. Hi students, previous class alli ನಾವು subtraction of unlike fractions ಬಗ್ಗೆ ಡಿಸ್ಕಸ್ ಮಾಡಿದ್ವಿ. So today we are going to discuss about multiplication of fractions and division of fractions. ಇಲ್ಲಿ multiplication of fractions ಅಲ್ಲಿ ನೀವು ಏನು ಮಾಡ್ತೀರಾ, ಹೋಲ್ ನಂಬರ್ ಇಂದ ಫ್ರಾಕ್ಷನ್ ಅನ್ನು ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಅನ್ನು ಮಲ್ಟಿಪ್ಲೈ ಮಾಡ್ತೀರಾ. ದೆನ್ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನು ಮಲ್ಟಿಪ್ಲೈ ಮಾಡ್ತೀರಾ. ಓಕೆನಾ? ಸೊ ಡೈರೆಕ್ಟ್ಲಿ ನಾನು ಎಕ್ಸರ್ಸೈಸ್ 4.6 ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತೀನಿ. ಸೊ ಸಬ್ ಹೆಡ್ಡಿಂಗ್ multiplication of fractions. Multiplication of fractions. Okay na? Exercise 4.6 problems na directly solve ಮಾಡ್ತಿದ್ದೀನಿ. So first main exercise 4.6 problem, multiply, reduce your answer to their lowest term. So multiply ಮಾಡಬೇಕು, ಆನ್ಸರನ್ನು ಲೋಯೆಸ್ಟ್ ಟರ್ಮ್ಗೆ ರೆಡ್ಯೂಸ್ ಮಾಡಬೇಕು. ಫಸ್ಟ್ ಎ ಪ್ರಾಬ್ಲಮ್ 9 into 1/2. ಸೊ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮನ್ನು ನೀಟಾಗಿ ಅಬ್ಸರ್ವ್ ಮಾಡಿರಿ. ಸೊ 9 ಇದೆ, ಹೋಲ್ ನಂಬರ್ ಇದೆ, 1/2 ಫ್ರ್ಯಾಕ್ಷನ್ ಇದೆ, ಹೌದಲ್ವಾ? ಸೊ ಇಲ್ಲಿ ಯಾವ ಸೈನ್ ಇದೆ, ಇಲ್ಲಿ ಇಂಟು ಸೈನ್ ಇದೆ, ಹೌದಲ್ವಾ? ಸೊ ಹೋಲ್ ನಂಬರ್ ಮತ್ತು ಫ್ರ್ಯಾಕ್ಷನನ್ನು ನಾವು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡುವಾಗ ಏನು ಮಾಡಿರಿ, ಸೊ 1/2 ಇದೆ, ಹೌದಲ್ವಾ? 1 ಇಲ್ಲಿ ನ್ಯೂಮರೇಟರ್ ಆಗುತ್ತೆ, 2 ಡಿನಾಮಿನೇಟರ್ ಆಗುತ್ತೆ. ಇಲ್ಲಿ 9 ಇದೆ, ಹೌದಲ್ವಾ? ಸೊ ಇಲ್ಲಿ ಕೊಟ್ಟಿರೋ ಫ್ರ್ಯಾಕ್ಷನನ್ನು ಇನ್ನೊಂದ್ಸಲಿ ಬರ್ಕೊಳ್ತಿದ್ದೀನಿ. ಸೊ ಇಲ್ಲಿ ಫ್ರ್ಯಾಕ್ಷನ್ ಇದೆ, 1/2 ಇದೆ, ಹೌದಲ್ವಾ? ಇಲ್ಲಿ 9 ಇದೆ, 9 ನ್ಯೂಮರೇಟರ್ ಆಗುತ್ತೆ. ಸೊ ಡಿನಾಮಿನೇಟ್ರು ಏನೂ ಇರಲಿಲ್ಲ ಅಂದರೆ 1 ಅಂಡರ್ಸ್ಟುಡ್. ಓಕೆನಾ? ಸೊ ಇಲ್ಲಿ 2 and 9 ಡಿವೈಡ್ ಆಗುತ್ತೆ ನೋಡ್ರಿ. 2 and 9 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಅವಾಗ ಏನು ಮಾಡಬೇಕು, ನ್ಯೂಮರೇಟರನ್ನು ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. ಸೊ 9 1s 9 into 1. ಸೊ 1 into 2. 1 ಎಲ್ಲಿಂದ ಬಂತು? ಸೊ 9 ಇತ್ತು, ಹೌದಲ್ವಾ? ಹೋಲ್ ನಂಬರ್. ಸೊ 9 ನ್ಯೂಮರೇಟರ್ ಅಂತ ತೊಗೊಂಡ್ರೆ ಡಿನಾಮಿನೇಟರಲ್ಲಿ 1 ಇರುತ್ತೆ ಅಂತ ಅಂಡರ್ಸ್ಟುಡ್. ಓಕೆನಾ? ಸೊ ಡಿನಾಮಿನೇಟರಿಂದ ಈ 9 ಡಿವೈಡ್ ಆಗುತ್ತೆ ಇಲ್ಲೋ ನೋಡ್ರಿ. ಡಿವೈಡ್ ಆಗಿಲ್ಲ ಅಂದಾಗ ಏನು ಮಾಡಬೇಕು, ನ್ಯೂಮರೇಟರನ್ನು ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. 9 1s 9, 1 2s 2, ಹೌದಲ್ವಾ? ಸೊ ನೆಕ್ಸ್ಟ್ ಇದನ್ನು ನೀವು ಫರ್ದರ್ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು, ಹೌದಲ್ವಾ? ಡಿನಾಮಿನೇಟ್ರಲ್ಲಿ 2 ಬರೀರಿ. ಸೊ ನಾನು ಡೈರೆಕ್ಟ್ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಿದ್ದೀನಿ. 9 ಇದೆ, ಹೌದಲ್ವಾ? 2 4s 8, 2 4s 8. 9ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 1. 2 4s 8 ಬರುತ್ತೆ. 9ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ 1 ಉಳಿತೆ. ರಿಮೈಂಡರನ್ನು ನ್ಯೂಮರೇಟರ್ ಪ್ಲೇಸಲ್ಲಿ ಬರಿತಿದ್ದೀನಿ. 4 1/2 ಈಸ್ ದ ಆನ್ಸರ್. ನೆಕ್ಸ್ಟ್ ಬಿ ಪ್ರಾಬ್ಲಮ್. ಸೊ 9 into 4/5, ಹೌದಲ್ವಾ? ಸೊ ಏನು ಮಾಡೋಣ, ಡೈರೆಕ್ಟ್ ಸಾಲ್ವ್ ಮಾಡೋಣ. 5 and 9 ಫರ್ದರ್ ಡಿವೈಡ್ ಆಗಲ್ಲ, 5 and 9 ಕಾಮನ್ ನಂಬರಿಂದ ಡಿವೈಡ್ ಆಗಲ್ಲ, ಹೌದಲ್ವಾ? ಏನು ಮಾಡೋಣ, ಸೊ 9 into 4/5 ಅಂತ ಇನ್ನೊಂದ್ಸಲಿ ಬರ್ಕೊಳ್ತಿದ್ದೀನಿ. 4/5, ಹೌದಲ್ವಾ? 9 ಕೆಳಗೆ 1 ಇರುತ್ತೆ ಅಂತೇಳಿ ಅಂಡರ್ಸ್ಟುಡ್. 5 and 9 ಫರ್ದರ್ ಏನು, 5 and 9 ಡಿವೈಡ್ ಆಗಲ್ಲ ಸೇಮ್ ನಂಬರಿಂದ. ಸೊ ಅದಕ್ಕೆ ನ್ಯೂಮರೇಟರನ್ನು ಮಲ್ಟಿಪ್ಲೈ ಮಾಡಿರಿ, ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿ ಇಡ್ರಿ. ಸೊ ನಾನು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತೀನಿ, ಓಕೆನಾ? ಸೊ ಡೈರೆಕ್ಟ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 9 4s 36 ಡಿವೈಡೆಡ್ ಬೈ 5, ಹೌದಲ್ವಾ? ಸೊ 9 4s 36. ಇಲ್ಲೇನು ಮಾಡಿದ್ರಿ, 9 1s 9 ಮಲ್ಟಿಪ್ಲೈ ಮಾಡಿದ್ರಿ, 1 2s 2 ಮಲ್ಟಿಪ್ಲೈ ಮಾಡಿದ್ರಿ. ಸೊ ಆನ್ಸರ್ ಇಲ್ಲಿರೋ 2ನೇ ಬಂತು, ಹೌದಲ್ವಾ? ಇಲ್ಲಿರೋ ಆನ್ಸರ್ 5, ಹೌದಲ್ವಾ? 5ನೇ ಬಂತು. ಸೊ 5 9 4s 36 ಡಿವೈಡೆಡ್ ಬೈ 5. ಹೇಗೆ, 9 ಕೆಳಗೆ 1 ಇದೆ ಅಂತೇಳಿ ಅಂಡರ್ಸ್ಟುಡ್. 1 5s 5 ಬರುತ್ತೆ, ಓಕೆನಾ? ನೆಕ್ಸ್ಟ್ ಏನು ಮಾಡಿರಿ, ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿರಿ, ಹೌದಲ್ವಾ? ಡೈರೆಕ್ಟ್ ನಾನು ಸಾಲ್ವ್ ಮಾಡ್ತಿದ್ದೀನಿ, ಓಕೆನಾ? 5 7s
5 7s 35 ಆಗುತ್ತೆ. 36ಅಲ್ಲಿ 35 ಸಪ್ರೇಟ್ ಮಾಡಿದ್ರೆ 1 ಆನ್ಸರ್. ಆನ್ಸರ್ ಈಸ್ 7 1/5. ನೆಕ್ಸ್ಟ್ ಸಿ ಪ್ರಾಬ್ಲಮ್. ಸೊ 2/7 ಇಂಟು 21. ಸೊ ಗಿವನ್ ಪ್ರಾಬ್ಲಮ್ನ ಇನ್ನೊಂದ್ಸಲಿ ಬರ್ಕೊಳ್ತಿದ್ದೀನಿ, ಕೊಟ್ಟಿರೋ ಪ್ರಾಬ್ಲಮ್ನ. ಸೊ ನೋಡಿರಿ 2/7. ಇಲ್ಲಿ ನೋಡಿರಿ ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮ್ ನಾ ಕಂಪೇರ್ ಮಾಡಿರಿ ಸಿ ಪ್ರಾಬ್ಲಮ್ಗೆ. ಸೊ ಇಲ್ಲಿರೋ ಪ್ರಾಬ್ಲಮ್ ಸೊ ಎ ಆ್ಯಂಡ್ ಬಿ ಸೇಮ್ ಇದೆ ಪ್ರಾಬ್ಲಮ್, ಆದರೆ ಸಿ ಡಿಫ್ರೆಂಟ್ ಇದೆ, ಹೌದಲ್ವಾ? ಸೊ ಇಲ್ಲಿ ಹೋಲ್ ನಂಬರ್ ಇದೆ, ಹೋಲ್ ನಂಬರಿಂದ ಫ್ರ್ಯಾಕ್ಷನ್ನ ಮಲ್ಟಿಪ್ಲೈ ಮಾಡಿದ್ರಿ. ಇಲ್ಲೇನಿದೆ, ಫ್ರ್ಯಾಕ್ಷನಿಂದ ಹೋಲ್ ನಂಬರನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಎರಡೂ ಪ್ರಾಬ್ಲಮ್ ಸೇಮ್. ಏನು, ಫಸ್ಟ್ ಇಲ್ಲಿ ನಂಬರ್ ಇದೆ, ಇಲ್ಲಿ ಫ್ರ್ಯಾಕ್ಷನ್ ಇದೆ, ಹೌದಲ್ವಾ? ಸೊ ಇಲ್ಲಿ ಫ್ರ್ಯಾಕ್ಷನ್ ಇದೆ, ಇಲ್ಲಿ ನಂಬರ್ ಇದೆ. ಸೊ ಮಲ್ಟಿಪ್ಲೈ ಮಾಡುವಾಗ ನಂಬರ್ನ ಆರ್ಡರ್ನ ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಸೇಮ್ ಬರುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೆ, ಹೌದಲ್ವಾ? ಹಾಗಾದರೆ ಸೊ ಇಲ್ಲಿ ಏನಾಗಿದೆ, ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಇಲ್ಲಿ 9 4/5 ಹೋಲ್ ನಂಬರ್ ಫ್ರ್ಯಾಕ್ಷನ್ತು, ಇಲ್ಲಿ ಫ್ರ್ಯಾಕ್ಷನ್ ಇದೆ, ಹೋಲ್ ನಂಬರ್ ಇದೆ, ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಏನಾದ್ರೂ ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ಏನು ಮಾಡಿರಿ, 2/7 ಇದೆ ಇಂಟು 21 ಇದೆ, ಹೌದಲ್ವಾ? 7ಇಂದ 21 ಡಿವೈಡ್ ಆಗುತ್ತೋ ನೋಡ್ರಿ, ಓಕೆನಾ? ಸೊ ಇಲ್ಲಿ 21 ಇದೆ, 1 ಡಿನಾಮಿನೇಟ್ರ್ 1 ಇದೆ ಅಂತೇಳಿ ಅಂಡರ್ಸ್ಟುಡ್, ಹೌದಲ್ವಾ? 7ಇಂದ 21ನ ಏನು ಮಾಡಿರಿ, ಡಿವೈಡ್ ಆಗುತ್ತೆ. 7 1s 7, 7 3s 21, ಹೌದಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ ಫ್ರ್ಯಾಕ್ಷನ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಗಮನ ಇರಲಿ. ಸೊ 2/7 ಇಂಟು 21, ಹೌದಲ್ವಾ? ಡಿನಾಮಿನೇಟ್ರ್ 1 ಇದೆ ಅಂತೇಳಿ ಅಂಡರ್ಸ್ಟುಡ್. ಸೊ ಇಲ್ಲಿ ಫ್ರ್ಯಾಕ್ಷನ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಏನು ಮಾಡಿರಿ, ಸೊ ಇದು 2 ನ್ಯೂಮರೇಟರ್ ಆಗುತ್ತೆ, 7 ಡಿನಾಮಿನೇಟರ್ ಆಗುತ್ತೆ. ಇಲ್ಲಿ 21 ನ್ಯೂಮರೇಟರ್ ಆಗುತ್ತೆ, 1 ಡಿನಾಮಿನೇಟರ್ ಆಗುತ್ತೆ. ಸೊ ಇಲ್ಲಿ ನೀವು ಡಿವೈಡ್ ಮಾಡುವಾಗ ಏನು ಮಾಡಬೇಕು, ನ್ಯೂಮರೇಟರಿಂದ ಡಿನಾಮಿನೇಟರನ್ನು ಡಿವೈಡ್ ಮಾಡಬೇಕು, ಆರ್ ಡಿನಾಮಿನೇಟರಿಂದ ನ್ಯೂಮರೇಟರನ್ನು ಡಿವೈಡ್ ಮಾಡಿರಿ. ಇಲ್ಲಿ ರೂಲ್ ಏನು, ನ್ಯೂಮರೇಟರಿಂದ ಡಿನಾಮಿನೇಟರ್ ಅಂದರೆ ಸೊ ಈ ನ್ಯೂಮರೇಟರಿಂದ ಈ ಡಿನಾಮಿನೇಟರ್ನಾದರೂ ಡಿವೈಡ್ ಮಾಡಿರಿ, ಅಥವಾ ಈ ನ್ಯೂಮರೇಟರಿಂದ ಇಲ್ಲಿರೋ ಡಿನಾಮಿನೇಟರನ್ನಾದರೂ ಡಿವೈಡ್ ಮಾಡಿರಿ. ಆರ್ ಡಿನಾಮಿನೇಟರಿಂದ ನ್ಯೂಮರೇಟರನ್ನು ಡಿವೈಡ್ ಮಾಡಿರಿ, ಆರ್ ಇಲ್ಲಿರೋ ಡಿನಾಮಿನೇಟರಿಂದ ಈ ಫ್ರ್ಯಾಕ್ಷನಲ್ಲಿರೋ ನ್ಯೂಮರೇಟರನ್ನು ನೀವು ಡಿವೈಡ್ ಮಾಡಿರಿ. ಆದರೆ ನ್ಯೂಮರೇಟರನ್ನು ಡಿವೈಡ್ ಮಾಡೋಕ್ಕೆ ಬರಲ್ಲ, ಡಿನಾಮಿನೇಟರನ್ನು ಡಿವೈಡ್ ಮಾಡೋಕ್ಕೆ ಬರಲ್ಲ. ಓನ್ಲಿ ನ್ಯೂಮರೇಟರನ್ನ ಮಲ್ಟಿಪ್ಲೈ ಮಾಡಿ ಇಡಬೇಕು, ಡಿನಾಮಿನೇಟರನ್ನ ಮಲ್ಟಿಪ್ಲೈ ಮಾಡಿ ಇಡಬೇಕು, ಓಕೆನಾ? ಸೊ ಹಾಗಾದರೆ 2 and 7 ಡಿವೈಡ್ ಆಗಲ್ಲ, ಹೌದಲ್ವಾ? ಆದರೆ 7 and 21 ಡಿವೈಡ್ ಆಗುತ್ತೆ, ಹೌದಲ್ವಾ? ಡಿವೈಡ್ ಮಾಡೋಣ. 7 1s, ಸೊ ಕ್ರಾಸ್ ಔಟ್ ಮಾಡುವಾಗ ಪೆನ್ಸಿಲನ್ನು ಯೂಸ್ ಮಾಡಬೇಕು. 7 1s 7, 7 3s 21, ಹೌದಲ್ವಾ? ನೆಕ್ಸ್ಟ್ 2 and 1 ಫರ್ದರ್ ಡಿವೈಡ್ ಆಗಲ್ಲ. ನೆಕ್ಸ್ಟ್ 1 and 3 ಡಿವೈಡ್ ಆಗಲ್ಲ, ಇಲ್ಲಿರೋ 1 and 3 ಡಿವೈಡ್ ಆಗಲ್ಲ. ಸೊ ಹಾಗಾದ್ರೆ ನ್ಯೂಮರೇಟರಲ್ಲಿರೋ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ. 2 into 3, ನ್ಯೂಮರೇಟರಲ್ಲಿ 2 into 3 ಇದೆ, ಸೊ ಡಿನಾಮಿನೇಟರಲ್ಲಿ 1 into 1 ಇದೆ, ಹೌದಲ್ವಾ? 2 3s 6, 1 1s 1, ಸೊ 6/1 ಇದೆ. ಡಿನಾಮಿನೇಟರಲ್ಲಿ 1 ಇದ್ದರೆ ಇದನ್ನು ಏನು ಮಾಡಿರಿ, ಇಗ್ನೋರ್ ಮಾಡಿರಿ. ಸೊ 6/1 ನಾವು 6 ಅಂತ ಬರೀಬೇಕು. ಡಿನಾಮಿನೇಟರಲ್ಲಿ 1 ಇದ್ದರೆ ಇಗ್ನೋರ್ ಮಾಡಬೇಕು. ಆದರೆ ನ್ಯೂಮರೇಟರಲ್ಲಿ 1/6 ಅಂತ ಬಂದರೆ ನೀವೇನಾದರೂ ಇದನ್ನು 6 ಅಂತ ಬರೆದ್ರೆ ಇದು ಆನ್ಸರ್ ರಾಂಗ್ ಆಗುತ್ತೆ. 1/6 ಇದ್ದರೆ ಆನ್ಸರು 1/6 ಬರೀಬೇಕು. ಅರ್ಥ ಆಗ್ತಿದೆಯಾ? ಸೊ ನೀವೇನಾದರೂ 6 ಬರೆದ್ರೆ ರಾಂಗ್ ಆಗುತ್ತೆ. ಡಿನಾಮಿನೇಟರಲ್ಲಿ 1 ಇದ್ದರೆ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಡಿನಾಮಿನೇಟರಲ್ಲಿ ಏನೂ ಇರಲಿಲ್ಲ ಅಂದರೆ 1 ಇದೆ ಅಂತೇಳಿ ಅಂಡರ್ಸ್ಟುಡ್, ಓಕೆನಾ? ನೆಕ್ಸ್ಟು ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ಡಿ ಪ್ರಾಬ್ಲಮ್ ಮಾಡೋಣ. 7 into 2/3, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಗಿವನ್ ಪ್ರಾಬ್ಲಮ್ನ ಇನ್ನೊಂದ್ಸಲಿ ಬರ್ಕೊಳ್ತಿದ್ದೀನಿ. 7 into 2/3. ಸೊ ಪ್ರಾಬ್ಲಮ್ ಬರ್ಕೋಬೇಕು. ಸೊ ಕೊಟ್ಟಿರೋ ಪ್ರಾಬ್ಲಮ್ನ ಇನ್ನೊಂದ್ಸಲಿ ಬರೆದು ಆಮೇಲೆ ಅದನ್ನು ಸಾಲ್ವ್ ಮಾಡಬೇಕು. ಡೈರೆಕ್ಟ್ ಪ್ರಾಬ್ಲಮ್ ಬರೆದು ಸಾಲ್ವ್ ಮಾಡ್ತಾ ಹೋಗಬಾರ್ದು, ಓಕೆನಾ? ಸೊ 7 2/3 ಇದೆ. 2 and 3 ಡಿವೈಡ್ ಆಗುತ್ತೆ ನೋಡ್ರಿ, ಇಲ್ಲ 2 and 3 ಡಿವೈಡ್ ಆಗಲ್ಲ, ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾದ್ರೆ ಇಲ್ಲಿ 7 ಕೆಳಗೆ 1 ಇದೆ ಡಿನಾಮಿನೇಟರ್ ಅಂತೇಳಿ ಅಂಡರ್ಸ್ಟುಡ್. 3 ಇಂದ 7 ಡಿವೈಡ್ ಆಗುತ್ತೆ ನೋಡ್ರಿ, ಇಲ್ಲ.
ಇಲ್ಲಿ 3ಇಂದ 7 ಡಿವೈಡ್ ಆಗಲ್ಲ. 7/1 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. 2/3 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಹಾಗಾದರೆ 7/3 ಇದೂ ಸಹ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾದರೆ 2/1 ಡಿವೈಡ್ ಆಗುತ್ತೋ? ಇಲ್ಲ, ಡಿವೈಡ್ ಆಗಲ್ಲ. ಸೊ ಇಲ್ಲಿ ನ್ಯೂಮರೇಟರಿಂದ ಡಿನಾಮಿನೇಟರ್ ಯಾವ ನಂಬರು ಇಲ್ಲಿ ಡಿವೈಡ್ ಆಗಿಲ್ಲ ಅಂದಾಗ ಲಾಸ್ಟ್ ಸ್ಟೆಪ್ ಏನು ಮಾಡಬೇಕು? ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿಡಬೇಕು, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿಡಬೇಕು. 7 × 2 ಡಿವೈಡೆಡ್ ಬೈ 1 × 3. ಸೊ 7 2s 14, 3 1s 3. ಸೊ ಇದು ಮತ್ತೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಬೇಕು. 3 ಇದೆ, 3 4s 12, 3 4s 12, 14ಅಲ್ಲಿ 12 ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ 2. ಹೌದಲ್ವಾ? 4 3s 12 + 2 14/3. ನೆಕ್ಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 1/20 × 20. ಹೌದಲ್ವಾ? ಸೊ 1/20 ಬರೆಯೋಣ, ಇಂಟು 20 ಬರೆಯೋಣ. ಹೌದಲ್ವಾ? ಸೊ ಇಲ್ಲಿ ನ್ಯೂಮರೇಟರ್ 1 ಆಗುತ್ತೆ, ಡಿನಾಮಿನೇಟರ್ 20 ಆಗುತ್ತೆ. ಇಲ್ಲಿ ನ್ಯೂಮರೇಟರ್ 20 ಆಗುತ್ತೆ, ಡಿನಾಮಿನೇಟ್ರ್ 1 ಇರುತ್ತೆ, ಅಂಡರ್ಸ್ಟುಡ್. ಹೌದಲ್ವಾ? ಸೊ ಡಿವೈಡ್ ಆಗುತ್ತೆ ನೋಡ್ರಿ. ಓಕೆನಾ? ಸೊ 20 20 ಡಿವೈಡ್ ಆಗುತ್ತೆ. 21s 21s. ಹೌದಲ್ವಾ? ಸೊ ಇಲ್ಲಿ ನೋಡ್ರಿ 21s 20, 21s 20, 21s 20, 20 20 ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆದಾಗ ಇಲ್ಲಿ 0 ಬಂತು ಅಂತ ಬರಿಬಾರ್ದು, 0 ಆಗಲ್ಲ. ಇಲ್ಲಿ ಏನು ಉಳಿಯುತ್ತೆ? ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ. ಓಕೆನಾ? ನಂಬರ್ ಉಳಿದ್ರೆ ಸರಿ, ಇಲ್ಲ ಅಂದರೆ 1 ಉಳಿದ್ರೆ, ಏನೂ ಉಳಿದಿಲ್ಲ ಅಂದಾಗ 1 ಬರಿಬೇಕು. ಯಾಕೆ? 21s 20, 21s 20. ಓಕೆನಾ? ಸೊ ಅದರ ನ್ಯೂಮರೇಟರಲ್ಲಿ ಏನಿದೆ? 1 ಇದೆ, ಇಲ್ಲಿ 1 ಇದೆ. ಹೌದಲ್ವಾ? 1 × 1. ಇಲ್ಲಿ ಡಿನಾಮಿನೇಟ್ರಲ್ಲಿ 1 ಇದೆ, ಇಲ್ಲಿ 1 ಇದೆ. 1 × 1. ಓಕೆನಾ? 1 1s 1, 1 1s 1 = 1. ಓಕೆನಾ? ನೆಕ್ಸ್ಟು ಎಫ್ ಪ್ರಾಬ್ಲಮ್. ಟೂ 2/7 × 0. ಹೌದಲ್ವಾ? 2 ಫ್ರ್ಯಾಕ್ಷನಿಂದ 0ನ ಮಲ್ಟಿಪ್ಲೈ ಮಾಡಬೇಕು. 2/7 × 0. ಸೊ 0 ಇದೆ, ನಿಮ್ಗೆ ಗೊತ್ತೇ ಇದೆ. ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಈಸ್ 0. 0ಇಂದ ನೀವು ಏನೇ ಮಲ್ಟಿಪ್ಲೈ ಮಾಡಿರಿ ಆನ್ಸರ್ 0 ಬರುತ್ತೆ. ಸೊ ಹಾಗಾದರೆ 2/7 × 0 ನೀವು ಯಾವ ಸ್ಟೆಪ್ಪು ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಆನ್ಸರ್ 0 ಬರುತ್ತೆ. ಓಕೆನಾ? ನೆಕ್ಸ್ಟು ಜಿ ಪ್ರಾಬ್ಲಮ್. $18 × 2/6. ಓಕೆನಾ? ಸೊ ಇಲ್ಲಿ ನೋಡ್ರಿ, ಗಿವನ್ ಪ್ರಾಬ್ಲಮ್ನ ಬರ್ಕೊಳ್ತಿದ್ದೀನಿ. 18 × 2/6. ಸೊ ಇಲ್ಲಿ 18 ಕೆಳಗೆ 1 ಇರುತ್ತೆ ಅಂತೇಳಿ ಅಂಡರ್ಸ್ಟುಡ್. ಓಕೆನಾ? ಇಲ್ಲಿ ನೋಡ್ರಿ ಯಾವ ನಂಬರ್ ಡಿವೈಡ್ ಆಗುತ್ತೆ ನೋಡ್ರಿ. ಸೊ 18ಇಂದ 1 ಡಿವೈಡ್ ಆಗಲ್ಲ, ಆದರೆ 2 ಮತ್ತು 6 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. ಹೌದಲ್ವಾ? 2 ಮತ್ತು 6 ಡಿವೈಡ್ ಆಗುತ್ತೆ, 6 ಮತ್ತು 18 ಸಹ ಡಿವೈಡ್ ಆಗುತ್ತೆ. ಓಕೆನಾ? ಸೊ ನೀವು 2 ಮತ್ತು 6 ಡಿವೈಡ್ ಮಾಡಿರಿ, ಆರ್ 6 ಮತ್ತು 18 ಡಿವೈಡ್ ಮಾಡಿರಿ, ನೀವು ಏನು ಮಾಡಿದ್ರೂ ಆನ್ಸರ್ ಸೇಮ್ ಬರುತ್ತೆ. ಓಕೆನಾ? ಎರಡೂ ಸ್ಟೆಪ್ ನಾನು ಮಾಡಿ ತೋರಿಸ್ತೀನಿ. ಫಸ್ಟ್ ಏನು ಮಾಡ್ತೀನಿ? 2 ಆ್ಯಂಡ್ 6 ಏನು ಮಾಡ್ತೀನಿ? ಡಿವೈಡ್ ಮಾಡ್ತೀನಿ. 2 1s 2, 2 3s 6. ಹೌದಲ್ವಾ? 2 1s 2, 2 3s 6. ನೆಕ್ಸ್ಟ್ 18 ಮತ್ತು 3 ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ. ಹೌದಲ್ವಾ? 18 ಮತ್ತು 3 ಏನು ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ. ಸೊ 3 1s 3, 6 18. ಓಕೆನಾ? ಸ್ಟ್ರೈಕ್ ಆಫ್ ಮಾಡುವಾಗ ಪೆನ್ಸಿಲ್ ಯೂಸ್ ಮಾಡಬೇಕು. 2 1s 2, 2 3s 6 ಡಿವೈಡ್ ಮಾಡಿದೆ, 3 ಉಳಿಯಿತು. ಹೌದಲ್ವಾ? ಇಲ್ಲಿ 1 ಉಳಿಯಿತು ನ್ಯೂಮರೇಟ್ರಲ್ಲಿ. ಈ 3ಇಂದ ಮತ್ತೆ ಫರ್ದರ್ 6ನ್ನು ನಾನು ಡಿವೈಡ್ ಮಾಡ್ತಿದ್ದೀನಿ. 3 1s 3, 3 6 18. ಸೊ ಹಾಗಾದರೆ ನ್ಯೂಮರೇಟ್ರಲ್ಲಿ ಯಾವ ನಂಬರ್ ಉಳಿದಿದೆ? ಇಲ್ಲಿ 6 × 1. ಸೊ ಇಲ್ಲಿ 1 × 3 1s 3 ಅಂದರೆ ಇಲ್ಲಿ 1 ಉಳಿದಿದೆ. ಹೌದಲ್ವಾ? ಸೊ 6 1s 6, 1 1s 1. ಆನ್ಸರ್ ಈಸ್ 6. ಹೌದಲ್ವಾ? ನೆಕ್ಸ್ಟು ಇನ್ನೊಂದು ಮೆಥಡ್ ಅಂದರೆ, ಸೊ ಫಸ್ಟು 18 ಡಿವೈಡ್ ಮಾಡ್ತೀನಿ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ಪ್ರಾಬ್ಲಮ್. 18 × 2/6. ಹೌದಲ್ವಾ?
ಸೊ ಇಲ್ಲಿ 2 ಆ್ಯಂಡ್ 6ನ ಡಿವೈಡ್ ಮಾಡಿ ಬಂದಿರೋ ಆನ್ಸರನ್ನು ನಾನು 18ಗೆ ಡಿವೈಡ್ ಮಾಡಿದೆ, ಹೌದಲ್ವಾ? ಇಲ್ಲಿ ನೋಡ್ರಿ, ಇಲ್ಲಿ 6ಇಂದ ಡಿವೈಡ್ ಮಾಡ್ತೀನಿ. ಸೊ 6 1s 6, 6 3s 18, ಹೌದಲ್ವಾ? ಸೊ ಮತ್ತೆ ಹಾಗಾದರೆ ಇಲ್ಲಿ 1 ಇದೆ, ಅಂಡರ್ಸ್ಟುಡ್, ಓಕೆನಾ? ನ್ಯೂಮರೇಟ್ರಲ್ಲಿ ಏನು ಉಳಿದಿದೆ? 3 ಇಂಟು 2, 1 ಇಂಟು 1, ಹೌದಲ್ವಾ? ಸೊ ಈ ಸ್ಟೆಪ್ ಬಂತು, ಹೌದಲ್ವಾ? ನೆಕ್ಸ್ಟ್ 3 2s 6/1 ಇಂಟು 1, ಆನ್ಸರ್ ಇಸ್ 6. ಸೊ ಈ ಥರನೂ ನೀವು ಮಾಡ್ಬೋದು, ಓಕೆನಾ? ಈ ಥರ ನೀವು ಸಿಂಪ್ಲೆಸ್ಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಬೋದು, ಓಕೆನಾ? ನೆಕ್ಸ್ಟು ಹೆಚ್ ಪ್ರಾಬ್ಲಮ್ 3/4 ಇಂಟು 40, ಹೌದಲ್ವಾ? 3/4. ಸೊ ಗಿವನ್ ಪ್ರಾಬ್ಲಮನ್ನು ಇನ್ನೂ ಸರಿ ಬರ್ಕೊಳ್ತಿದ್ದೀನಿ, ಇಂಟು 40. ಸೊ ಡಿವೈಡ್ ಮಾಡುವಾಗ ಗಮನ ಇರಲಿ. ಸೊ 3/4 ಡಿವೈಡ್ ಆಗಲ್ಲ, ಬಟ್ 4 ಆ್ಯಂಡ್ 40 ಡಿವೈಡ್ ಆಗುತ್ತೆ, ಹೌದಲ್ವಾ? 4 1s 4, 4 10s 40. ಹಾಗಾದರೆ ನ್ಯೂಮರೇಟ್ರಲ್ಲಿ ಏನಿದೆ ನಂಬರ್? 3 ಇಂಟು 10. ಸೊ ಡಿನಾಮಿನೇಟ್ರಲ್ಲಿ 1 ಇದೆ, ಹೌದಲ್ವಾ? ಸೊ ಇಲ್ಲಿ 40/1 ಅಂಡರ್ಸ್ಟುಡ್. 1 1s 1, ಓಕೆನಾ? ನೆಕ್ಸ್ಟು 3 10s 30/1 1s 1 ಈಸ್ ಈಕ್ವಲ್ ಟು 30. ಡಿನಾಮಿನೇಟ್ರಲ್ಲಿ 1 ಇದ್ದರೆ ಅದನ್ನು ಇಗ್ನೋರ್ ಮಾಡಿರಿ, ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ I problem 5/12 into 7. 5/12 into 7. So 7 ಇಂದ 12 ಡಿವೈಡ್ ಆಗಲ್ಲ, 5 ಇಂದ 12 ಡಿವೈಡ್ ಆಗಲ್ಲ. ಸೊ ಏನು ಮಾಡೋಣ? ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡೋಣ, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿಡೋಣ. 7 5s 35. ಸೊ ಡಿವೈಡೆಡ್ ಬೈ 12, ಹೌದಲ್ವಾ? ಸೊ ಇಲ್ಲಿ 1 ಇರುತ್ತೆ, ಅಂಡರ್ಸ್ಟುಡ್. 12 1s 12. ನೆಕ್ಸ್ಟ್ ಜೆ ಪ್ರಾಬ್ಲಮ್ 5/17 ಇಂಟು 1. ಸೊ 5/17 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ, ಇಂಟು 1, ಹೌದಲ್ವಾ? ಸೊ ವೆನ್ ವಿ ಮಲ್ಟಿಪ್ಲೈ ಫ್ರ್ಯಾಕ್ಷನ್ ಬೈ 1 ವಿ ಗೆಟ್ ದ ಸೇಮ್ ಫ್ರ್ಯಾಕ್ಷನ್ ಆ್ಯಸ್ ಎ ಆನ್ಸರ್, ಹೌದಲ್ವಾ? 1ಇಂದ ನೀವು ಯಾವುದೇ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ ಅಥವಾ ಫ್ರ್ಯಾಕ್ಷನನ್ನು ಮಲ್ಟಿಪ್ಲೈ ಮಾಡಿರಿ, ಆನ್ಸರ್ ನಂಬರ್ ಇಟ್ ಸೆಲ್ಫ್ ಬರುತ್ತೆ, ಹೌದಲ್ವಾ? 1ಇಂದ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಇಟ್ ಸೆಲ್ಫ್ ಆನ್ಸರ್ ಬರುತ್ತೆ ಅಂದರೆ, ಸೊ 1ಇಂದ ಫ್ರ್ಯಾಕ್ಷನನ್ನು ಮಲ್ಟಿಪ್ಲೈ ಮಾಡಿದ್ರೆ ಫ್ರ್ಯಾಕ್ಷನ್ ಇಟ್ ಸೆಲ್ಫ್ ಬರುತ್ತೆ, ಹೌದಲ್ವಾ? ಸೊ 5/17 ಇಂಟು 1s 5/17, ಹೌದಲ್ವಾ? ನೆಕ್ಸ್ಟ್ ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಹೋಮ್ವರ್ಕ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಮಲ್ಟಿಪ್ಲೈ. ಫಸ್ಟ್ ಮೇನಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸು ಈಗ ಮಾಡಿಸಿರೋ ಪ್ರಾಬ್ಲಮ್ ಥರನೇ ಇದೆ, ಡಿಜಿಟ್ಸ್ ಮಾತ್ರ ಚೇಂಜ್ ಇದೆ. ಸೊ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಮೇನ್ ಮಲ್ಟಿಪ್ಲೈ ಎ ಪ್ರಾಬ್ಲಮ್ 1/2 ಇಂಟು 3/5, ಹೌದಲ್ವಾ? 1/2 ಇಂಟು 3/5. ಸೊ ಪ್ರೀವಿಯಸ್ ಮೇನಲ್ಲಿ ಏನು ಮಾಡಿದ್ವಿ? ನಂಬರಿಂದ ಫ್ರ್ಯಾಕ್ಷನನ್ನು ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೇನು ಫ್ರ್ಯಾಕ್ಷನಿಂದ ಫ್ರ್ಯಾಕ್ಷನನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೇಮ್ ಮೆಥಡ್. ಏನು ಮಾಡಬೇಕು? ಫಸ್ಟು ಕೊಟ್ಟಿರೋ ಪ್ರಾಬ್ಲಮನ್ನು ಬರ್ಕೊಳ್ರಿ, ಇನ್ನೊಂದ್ಸಲಿ ಬರ್ಕೋಬೇಕು, ಈಗ ಸಾಲ್ವ್ ಮಾಡಬೇಕು. ಸೊ ಏನು ಮಾಡಬೇಕು? ಫಸ್ಟು ಕೊಟ್ಟಿರೋ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿರಿ. 1/2 ಡಿವೈಡ್ ಆಗುತ್ತಾ ಸೇಮ್ ನಂಬರಿಂದ? ಇಲ್ಲ. 3/5 ಸೇಮ್ ನಂಬರಿಂದ ಡಿವೈಡ್ ಆಗುತ್ತಾ? ಇಲ್ಲ, ಡಿವೈಡ್ ಆಗಲ್ಲ. ಸೊ ಹಾಗಾದರೆ ಸೊ ಇಲ್ಲಿರೋ ನ್ಯೂಮರೇಟರ್ 1ಇಂದ ಇಲ್ಲಿರೋ ಡಿನಾಮಿನೇಟರ್ ಡಿವೈಡ್ ಆಗುತ್ತಾ? 1/5 ಇಲ್ಲ, ಡಿವೈಡ್ ಆಗಲ್ಲ. ಸೊ ಇಲ್ಲಿರೋ ನ್ಯೂಮರೇಟರಿಂದ ಇಲ್ಲಿರೋ ಡಿನಾಮಿನೇಟರ್ ಡಿವೈಡ್ ಆಗುತ್ತಾ? 3 ಮತ್ತು 2 ಇಲ್ಲ, ಡಿವೈಡ್ ಆಗಲ್ಲ. ಏನು ಮಾಡಬೇಕು? ಈ ಥರ ಪ್ರಾಬ್ಲಮ್ ಕೊಟ್ಟಾಗ, ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಷನಲ್ಲಿ ಕೊಟ್ಟಾಗ, ಫ್ರ್ಯಾಕ್ಷನ್ಸನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಕೊಟ್ಟಾಗ ಏನು ಮಾಡಬೇಕು? ನ್ಯೂಮರೇಟರಿಂದ ಡಿನಾಮಿನೇಟ್ರ್ ನಂಬರ್ ಡಿವೈಡ್ ಆಗುತ್ತಾ ಅದನ್ನು ನೋಡಬೇಕು. ಸೊ ಈ ನ್ಯೂಮರೇಟರಿಂದ ಇಲ್ಲಿ ಡಿವೈಡ್ ಆದ್ರೂ, ಇಲ್ಲಿ ಡಿವೈಡ್ ಆದ್ರೂ ಡಿವೈಡ್ ಮಾಡಿರಿ. ಸೊ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಡಿವೈಡ್ ಮಾಡಿದ್ರೂ ಡಿವೈಡ್ ಮಾಡಿರಿ, ಓಕೆನಾ? ಸೊ ಯಾವ ನಂಬರು ಡಿವೈಡ್ ಆಗಲ್ಲ. ನ್ಯೂಮರೇಟರಿಂದ ಡಿನಾಮಿನೇಟರ್ ಡಿವೈಡ್ ಆಗಿಲ್ದಾಗ ಏನು ಮಾಡಬೇಕು? ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡಿ ಇಡಬೇಕು, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರಿಬೇಕಾಗುತ್ತೆ. ಸೊ 1 3s 3 ಡಿವೈಡೆಡ್ ಬೈ 2 5s 10. ಓಕೆನಾ? ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡಿದ್ದೀನಿ, ಹೌದಲ್ವಾ? 1 ಇಂಟು 3 ಬರ್ದಿಲ್ಲ, 2 ಇಂಟು 5 ಬರ್ದಿಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ
ಸೊ ಇಟ್ಟಿದ್ದೀನಿ. ಓಕೆನಾ. ಬಿ ಪ್ರಾಬ್ಲಮ್ 2/3 ಇಂಟು 5/7 ಹೌದಲ್ವಾ. 2/3 ಇಂಟು 5/7. ಸೊ ಗಿವನ್ ಪ್ರಾಬ್ಲಮನ್ನು ಇನ್ನೊಂದ್ಸಲಿ ಬರ್ಕೊಳ್ಳೋಣ. ಸೊ ಇಲ್ಲೂ ಸಹ ಚೆಕ್ ಮಾಡೋಣ. ನ್ಯೂಮರೇಟರಿಂದ ಡಿನಾಮಿನೇಟರ್ ಡಿವೈಡ್ ಆಗುತ್ತಾ. ಸೊ 2 ಇಂದ 3 ಡಿವೈಡ್ ಆಗಲ್ಲ, ಆರ್ 3 ಇಂದ 2 ಡಿವೈಡ್ ಆಗಲ್ಲ, 5 ಇಂದ 7 ಡಿವೈಡ್ ಆಗಲ್ಲ, 7 ಇಂದ 5 ಡಿವೈಡ್ ಆಗಲ್ಲ. ಸೊ ಹಾಗಾದರೆ 2 ಇಂದ 7 ಡಿವೈಡ್ ಆಗುತ್ತಾ? ಇಲ್ಲ. 7 ಇಂದ 2 ಡಿವೈಡ್ ಆಗಲ್ಲ, 3 ಇಂದ 5 ಡಿವೈಡ್ ಆಗಲ್ಲ, 5 ಇಂದ 3 ಡಿವೈಡ್ ಆಗಲ್ಲ. ಸೊ ಅವಾಗ ನ್ಯೂಮರೇಟರಲ್ಲಿರೋ ನಂಬರ್ 2 ಇಂಟು 5, 2 5s are 10 divided by 3 7s are 21. ಆ್ಯಸ್ ಇಟ್ ಈಸ್ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಇಡಬೇಕಾಗುತ್ತೆ. ಇಲ್ಲಿ ನೋಡಿರಿ. ಸೊ 3/2 ಇಂಟು 3/8. ಸೊ ಇಲ್ಲಿ ನೋಡಿರಿ ಪ್ರಾಬ್ಲಮ್, ಹೌದಲ್ವಾ. ಸೊ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿರಿ, ಇಲ್ಲಿ 3/2 ಡಿವೈಡ್ ಆಗಲ್ಲ, 3/8 ಡಿವೈಡ್ ಆಗಲ್ಲ, 3 ಇಂದ 8 ಡಿವೈಡ್ ಆಗಲ್ಲ, 3 ಇಂದ 2 ಡಿವೈಡ್ ಆಗಲ್ಲ. ಆದರೆ 3 ಮತ್ತು 3 ಡಿವೈಡ್ ಆಗುತ್ತೆ. 3 1s are 3, 2 1s are 2, 2 4s are 8. ಆದರೆ ಡಿವೈಡ್ ಮಾಡೋ ಹಾಗಿಲ್ಲ. ನ್ಯೂಮರೇಟರಿಂದ ಡಿನಾಮಿನೇಟರನ್ನು ಡಿವೈಡ್ ಮಾಡ್ಬೋದು, ಆದರೆ ನ್ಯೂಮರೇಟರಿಂದ ನ್ಯೂಮರೇಟರ್, ಡಿನಾಮಿನೇಟರಿಂದ ಡಿನಾಮಿನೇಟರನ್ನು ಡಿವೈಡ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಗ್ತಿದೆಯಾ? ಓಕೆನಾ. ಇಲ್ಲಿ 2 and 4 ಇದೆ, 2 1s are 2, 2 4s are 8 ಡಿವೈಡ್ ಆಗುತ್ತೆ. ಆದರೆ ಸೊ ಫ್ರ್ಯಾಕ್ಷನ್ಸ್ ಮಲ್ಟಿಪ್ಲೈ ಮಾಡುವಾಗ ನ್ಯೂಮರೇಟರಿಂದ ನ್ಯೂಮರೇಟರನ್ನು ಡಿವೈಡ್ ಮಾಡೋ ಹಾಗಿಲ್ಲ, ಡಿನಾಮಿನೇಟರಿಂದ ಡಿನಾಮಿನೇಟರನ್ನು ಡಿವೈಡ್ ಮಾಡೋ ಹಾಗಿಲ್ಲ. ಓಕೆನಾ. ಡಿವೈಡ್ ಮಾಡಬೇಕಂದ್ರೆ ನ್ಯೂಮರೇಟರಿಂದ ಡಿನಾಮಿನೇಟರನ್ನು ಡಿವೈಡ್ ಮಾಡಬೇಕು. ಓಕೆನಾ. ಸೊ ಹಾಗಾದರೆ ಏನು ಮಾಡೋಣ, ಯಾವ ನಂಬರು ನ್ಯೂಮರೇಟರಿಂದ ಡಿನಾಮಿನೇಟರ್ ಡಿವೈಡ್ ಆಗಲ್ಲ ಅವಾಗ ಏನು ಮಾಡಬೇಕು, ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಇಡಬೇಕು, ಡಿನಾಮಿನೇಟರನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. 3 3s are 9, ಹೌದಲ್ವಾ. 2 8s are 16. ನೆಕ್ಸ್ಟ್, ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಡಿ ಪ್ರಾಬ್ಲಮ್ 5/3 ಇಂಟು 6/5, ಹೌದಲ್ವಾ. ಸೊ 5/3 ಇಂಟು 6/5. ಸೊ ಇಲ್ಲಿ ನೋಡ್ರಿ, 5/3 ಡಿವೈಡ್ ಆಗಲ್ಲ, 6/5 ಡಿವೈಡ್ ಆಗಲ್ಲ, ಬಟ್ 5 and 5 ಡಿವೈಡ್ ಆಗುತ್ತೆ, ಹೌದಲ್ವಾ. 5 1s are 5, 5 1s are 5. ಇಲ್ಲಿ 3 and 6 ಡಿವೈಡ್ ಆಗುತ್ತೆ, 3 1s are 3, 3 2s are 6. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನ್ಯೂಮರೇಟರಲ್ಲಿ ಏನು ಉಳಿದಿರುತ್ತೆ, ಡಿವೈಡ್ ಮಾಡಾದ್ಮೇಲೆ ಏನು ಆನ್ಸರ್ ಉಳಿದಿರುತ್ತೆ ಅದನ್ನು ಮಲ್ಟಿಪ್ಲೈ ಮಾಡಿ ಇಡಬೇಕು. 1 2s are 2 ಡಿವೈಡೆಡ್ ಬೈ 1 1s are 1. ಆನ್ಸರ್ ಈಸ್ 2, ಹೌದಲ್ವಾ. ನೆಕ್ಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 4/3 ಇಂಟು 4/6. ಸೊ ಇಲ್ಲಿ ನೋಡ್ರಿ, ಇಲ್ಲಿ 4/3 ಇಂಟು 4/6, ಹೌದಲ್ವಾ. ಇಲ್ಲಿ ನೋಡ್ರಿ, 4 ಇಂದ 3 ಡಿವೈಡ್ ಆಗಲ್ಲ, ಹೌದಲ್ವಾ. ಆದರೆ 4 and 6 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ, 2 ಇಂದ, ಹೌದಲ್ವಾ. ಹಾಗೆ ಇಲ್ಲಿ 4 and 6 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. ಇಲ್ಲಿ ನೋಡ್ರಿ, 3 and 6 ಡಿವೈಡ್ ಆಗುತ್ತೆ, ಆದರೆ ಡಿನಾಮಿನೇಟರಿಂದ ಡಿನಾಮಿನೇಟರ್ ಡಿವೈಡ್ ಮಾಡೋಕ್ಕೆ ಬರಲ್ಲ. ಇಲ್ಲಿ 4 and 4 ಡಿವೈಡ್ ಆಗುತ್ತೆ, ಬಟ್ ನ್ಯೂಮರೇಟರಿಂದ ನ್ಯೂಮರೇಟರ್ ಡಿವೈಡ್ ಮಾಡೋಕ್ಕೆ ಬರಲ್ಲ. ಏನೇ ಇರಲಿ, ನ್ಯೂಮರೇಟರಿಂದ ಡಿನಾಮಿನೇಟರ್ ಆರ್ ಡಿನಾಮಿನೇಟರಿಂದ ನ್ಯೂಮರೇಟರನ್ನು ಡಿವೈಡ್ ಮಾಡ್ಬೋದು. ಓಕೆನಾ. 4, ಸೊ 4 and 6 ಡಿವೈಡ್ ಮಾಡಿರಿ, ಆರ್ 4 and 6 ಯಾವುದನ್ನಾದರೂ ಡಿವೈಡ್ ಮಾಡಿರಿ. ಓಕೆನಾ. ಸೊ ಇಲ್ಲಿ ಏನು ಮಾಡ್ತಿದ್ದೀನಿ, ಇಲ್ಲಿ ಡಿವೈಡ್ ಮಾಡ್ತಿದ್ದೀನಿ ನಾನು. 2 2s are 4, 2 3s are 6, ಹೌದಲ್ವಾ. ಮತ್ತು ಫರ್ದರ್ 2 3 ಡಿವೈಡ್ ಆಗಲ್ಲ, 2/3 ಡಿವೈಡ್ ಆಗಲ್ಲ, 4/3 ಡಿವೈಡ್ ಆಗಲ್ಲ. ಓಕೆನಾ. ಸೊ ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ ಇಡೋಣ. 4 2s are, ಸೊ ನ್ಯೂಮರೇಟರಲ್ಲಿ ಇದೆ 4 ಇದೆ, ಇಂಟು ಇದೆ, ಇಲ್ಲಿ ಡಿವೈಡ್ ಮಾಡಿದಾಗ 2 ಬಂದಿದೆ. ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟ್ರಲ್ಲಿ 3 ಇದೆ, ಇಂಟು ಬರೆಯೋಣ, ಡಿವೈಡ್ ಮಾಡಿದಾಗ 3 ಬಂತು. ಓಕೆನಾ. 4 2s are 8, 3 3s are 9. ಮತ್ತು ಫರ್ದರ್ 8 and 9 ಡಿವೈಡ್ ಆಗಲ್ಲ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್.
ನೆಕ್ಸ್ಟ್ ಸೊ ಏನು ಮಾಡೋಣ, ಜಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 1/2 ಇಂಟು 1/2 ಹೌದಲ್ವಾ. ಸೊ ಕೊಟ್ಟಿರೋ ಪ್ರಾಬ್ಲಮನ್ನು ಇನ್ನೊಂದ್ಸಲಿ ಬರ್ಕೊಳ್ಳೋಣ. ಸೊ 1/2 ಇಂಟು 1/2. ಸೊ ನ್ಯೂಮರೇಟರಿಂದ ಡಿನಾಮಿನೇಟರ್ ಯಾವ ನಂಬರು ಡಿವೈಡ್ ಆಗಲ್ಲ, ನ್ಯೂಮರೇಟರ್ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿಡೋಣ. 1 1s 1, 2 2s 4 ಹೌದಲ್ವಾ. ನೆಕ್ಸ್ಟು ಐ ಪ್ರಾಬ್ಲಮ್ 5/12 ಇಂಟು 7/10 ಹೌದಲ್ವಾ. ಸೊ 5/12 5 ಅಂಟಲ್ಲಿ ಡಿವೈಡ್ ಆಗಲ್ಲ, ಇಂಟು 7/10 ಡಿವೈಡ್ ಆಗಲ್ಲ ಹೌದಲ್ವಾ. ಆದರೆ 5 and 10 ಡಿವೈಡ್ ಆಗುತ್ತೆ. 7 and 12 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಬಟ್ 5 and 10 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. 5 1s 5, 5 2s 10. ಸೊ ಹಾಗಾದರೆ ನ್ಯೂಮರೇಟರಲ್ಲಿ ನಂಬರ್ ಏನಿದೆ, ಇಲ್ಲಿ 7 ಇದೆ, ಇಲ್ಲಿ ಡಿವೈಡ್ ಮಾಡಿದಾಗ ಬಂದಿರೋ ಆನ್ಸರ್ ಇದೆ 1. 7 1s 7 ಹೌದಲ್ವಾ. ನೆಕ್ಸ್ಟು ಇಲ್ಲಿ 12 and 2 ಇದೆ ಹೌದಲ್ವಾ. 2 ಇಂದ 12 ಡಿವೈಡ್ ಆಗುತ್ತೆ, ಬಟ್ ಡಿನಾಮಿನೇಟರಿಂದ ಡಿನಾಮಿನೇಟರ್ ಡಿವೈಡ್ ಮಾಡೋಕ್ಕೆ ಬರಲ್ಲ. ಓಕೆನಾ. ಸೊ ಏನು ಮಾಡೋಣ, 12 2s 24 ಮಲ್ಟಿಪ್ಲೈ ಮಾಡಿ ಇಡೋಣ. ಓಕೆನಾ. ನೆಕ್ಸ್ಟು ಕೆ ಪ್ರಾಬ್ಲಮ್ 5/33 ಇಂಟು 1/2 ಹೌದಲ್ವಾ. 5/33 ಇಂಟು 1/2. ಸೊ ಇಲ್ಲಿ ಯಾವ ನಂಬರು ಡಿವೈಡ್ ಆಗಲ್ಲ, 5 ಇಂದ 33 ಡಿವೈಡ್ ಆಗಲ್ಲ, ಸೊ 2 ಇಂದ 5 ಡಿವೈಡ್ ಆಗಲ್ಲ ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡಿ ಇಡೋಣ. 5 1s 5, ಸೊ 33 2s 66, 2 3s 6, 2 3s 6. ನೆಕ್ಸ್ಟ್ ಪ್ರಾಬ್ಲಮ್ ಎಲ್ ಪ್ರಾಬ್ಲಮ್ 5/8 ಇಂಟು 8/15 ಹೌದಲ್ವಾ. ಸೊ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ ಇನ್ನೊಂದ್ಸಲಿ ಬರ್ಕೊಳ್ತಿದ್ದೀನಿ. ಸೊ 8/15. ಸೊ ಇಲ್ಲಿ ನೋಡ್ರಿ 5/8 ಡಿವೈಡ್ ಆಗಲ್ಲ, 8/15 ಡಿವೈಡ್ ಆಗಲ್ಲ, ಬಟ್ ಇಲ್ಲಿ 5 ಇಂದ 15 ಡಿವೈಡ್ ಆಗುತ್ತೆ. ಈ ನ್ಯೂಮರೇಟರಿಂದ ಈ ಡಿನಾಮಿನೇಟರ್ ಡಿವೈಡ್ ಆಗುತ್ತೆ, ಇಲ್ಲಿ 8 ಇಂದ 8 ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ ಡಿವೈಡ್ ಮಾಡೋಣ. 5 1s 5, 5 3s 15, 8 1s 8, 8 1s 8 ಹೌದಲ್ವಾ. ನ್ಯೂಮರೇಟ್ರಲ್ಲಿ ಈಗ ರಿಮೈನಿಂಗ್ ಏನೇನು ಉಳಿದಿದೆ, 1 1 1 ಇಂಟು 1, 1 1s 1, 1 3s 3 ಓಕೆನಾ. 1/3 ಆನ್ಸರ್ ಈಸ್ 1/3. ಸಪೋಸ್ ನೀವು 3 ಬರೆದ್ರೆ ರಾಂಗ್ ಆಗುತ್ತೆ. ನ್ಯೂಮರೇಟ್ರಲ್ಲಿ 1 ಉಳಿದು ಡಿನಾಮಿನೇಟ್ರಲ್ಲಿ ನಂಬರ್ ಉಳಿದಿದ್ರೆ ಆ್ಯಸ್ ಇಟ್ ಈಸ್ ಹಾಗೆ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೀಬೇಕು ಓಕೆನಾ. ಹಾಗೆ ಸೊ ಡಿನಾಮಿನೇಟ್ರಲ್ಲಿ ನಂಬರ್ ಇದ್ದೆ, ನ್ಯೂಮರೇಟ್ರಲ್ಲಿ ನಂಬರ್ ಇದ್ದೆ, ಡಿನಾಮಿನೇಟ್ರಲ್ಲಿ 1 ಇದ್ದರೆ ಇದನ್ನು 3 ಅಂತ ನಾವು ಬರಿಬೋದು ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಎಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 6/11 ಇಂಟು 66/60 ಹೌದಲ್ವಾ. ಸೊ 66 ಇಂದ 60 ಡಿವೈಡ್ ಆಗುತ್ತೆ, 11 ಇಂದ 66 ಡಿವೈಡ್ ಆಗುತ್ತೆ ಹೌದಲ್ವಾ. 6/11 ಡಿವೈಡ್ ಆಗಲ್ಲ ಸೇಮ್ ನಂಬರಿಂದ ಹೌದಲ್ವಾ, ಬಟ್ 6 ಇಂದ 60 ಡಿವೈಡ್ ಆಗುತ್ತೆ. 6 1s 6, 6 10s 60. ಇಲ್ಲಿ 11 1s 11, 11 6 66. ಸೊ ರಿಮೈನಿಂಗ್ 1 and 6 ಇದೆ. 1 6 6, 1 10s 10 ಹೌದಲ್ವಾ. ಮತ್ತೆ ಫರ್ದರ್ 6/10 ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ ನೋಡಿರಿ. 6 and 10 ಮತ್ತೆ ಡಿವೈಡ್ ಆಗುತ್ತೆ 2 ಟೇಬಲಲ್ಲಿ. 2 3s 6, 2 5s 10. ಸೊ 3/5 ಓಕೆ. ನೆಕ್ಸ್ಟ್ ಎನ್ ಪ್ರಾಬ್ಲಮ್ 7/6 ಇಂಟು 6/28 ಹೌದಲ್ವಾ. ನಂಬರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಸೇಮ್ ಟೇಬಲಲ್ಲಿ ನಂಬರ್ಸ್ ಡಿವೈಡ್ ಆಗುತ್ತೆ ಅಂತೇಳಿ. 7/6, 6/28 ಆ್ಯಸ್ ಇಟ್ ಈಸ್ ಬರೆಯೋಣ. ಇಲ್ಲಿ 6 1s 6 ಡಿವೈಡ್ ಆಗುತ್ತೆ. ಸೊ 7 1s 7 4s 28. ಸೊ ಈಗ ನ್ಯೂಮರೇಟ್ರಲ್ಲಿ ಏನು ಉಳಿದಿದೆ, 1 1s 1, 1 4s 4 ಹೌದಲ್ವಾ. ನೆಕ್ಸ್ಟು ಪ್ರಾಬ್ಲಮ್ ಓ ಪ್ರಾಬ್ಲಮ್ 3/4 ಇಂಟು 4/3.
ಸೊ 3/4 into 4/3. So 3 3 cancel. 3 1s are 3, 3 1s are 3, 4 4 cancel, 4 1s are 4, 4 1s are 4. ಹೌದಲ್ವಾ? ಸೊ ಹಾಗಾದರೆ 1 1s are 1, 1 1s are 1, 1/1. Answer is 1. ಓಕೆನಾ? ನೆಕ್ಸ್ಟು P problem, that is last problem. So 2/5 into 10/14. ಹೌದಲ್ವಾ? ಸೊ ಡಿವೈಡ್ ಮಾಡೋಣ. 2/5 into 10/14. ಹೌದಲ್ವಾ? 2 ಇಂದ 14 ಡಿವೈಡ್ ಆಗುತ್ತೆ. 2 1s are 2, 2 7s are 14, 5 1s are 5, 5 2s are 10. ಸೊ ನ್ಯೂಮರೇಟರ್ ಏನು ಉಳಿದಿದೆ? 1 and 2, 1 2s are 2, ಸೊ 1 7s are 7. ಹೌದಲ್ವಾ? ಮತ್ತೆ ಫರ್ದರ್ 2/7 ಡಿವೈಡ್ ಆಗಲ್ಲ. ಸೊ ಇದು ಫ್ರ್ಯಾಕ್ಷನ್ಸ್ ಮಲ್ಟಿಪ್ಲಿಕೇಶನ್. ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ನಿಮಗೆ ಬಂದರೆ ಸೊ ಫ್ರ್ಯಾಕ್ಷನ್ ಡಿವಿಷನ್ ನೀವು ಈಸಿಯಾಗಿ ಮಾಡ್ತೀರಾ. ಓಕೆನಾ? ಸೊ ಫ್ರ್ಯಾಕ್ಷನ್ ಡಿವಿಷನಲ್ಲಿ ಒಂದೇ ಸ್ಟೆಪ್ ಅದನ್ನು ಚೇಂಜ್ ಮಾಡಿದರೆ ನೆಕ್ಸ್ಟ್ ಉಳಿದಿದ್ದೆಲ್ಲ ಸ್ಟೆಪ್ಪು ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ಸೇ ಬರೋದು. ಓಕೆನಾ? ಸೊ ನೀವೇನು ಮಾಡಬೇಕು? ನಾನು ಸಾಕಷ್ಟು ಪ್ರಾಬ್ಲಮ್ ಮಾಡಿಸಿದ್ದೀನಿ. ಸೊ ನಾನು ಮಾಡಿಸಿರೋ ಪ್ರಾಬ್ಲಮನ್ನು ನೀಟಾಗಿ ನೋಡ್ಕೋಬೇಕು. ನೆಕ್ಸ್ಟು ನಾನು ಮಾಡಿಸಿರೋ ಪ್ರಾಬ್ಲಮ್ಸ್, ನಾನು ಮಾಡಿಸದೇ ಇರೋ ಪ್ರಾಬ್ಲಮ್ಸ್, ಎಲ್ಲ ಪ್ರಾಬ್ಲಮ್ಸನ್ನು ನೀವು ನೋಡಿಲ್ಲಂಗೆ ಒಂದ್ಸಲಿ ವರ್ಕ್ ಬುಕ್ಕಲ್ಲಿ ಸೊ ಮಾಡಿದರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ಪರ್ಫೆಕ್ಟ್ ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೊ ಡಿವೈಡಿಂಗ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಹೋಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.